ಕೃತಿಕಾ ರೆಡ್ಡಿಯ ಸಾವಿನ ರಹಸ್ಯ ಹೊರಗಡೆ ಬಂದಿದ್ದು ಎಫ್ಎಸ್ಎಲ್ ವರದಿ ಬಂದಂಥ ನಂತರದಲ್ಲಿ ಸಹಜ ಸಾವಲ್ಲ, ಪಿತೂರಿ ಮಾಡಿ ಕೊಂದಿದ್ದು ಗೊತ್ತಾಗಿದೆ. ಅನಸ್ತೇಶಿಯಾ ಕೊಟ್ಟಿದ್ದು ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಗೊತ್ತಾಗಿದೆ ಅಂತ ಹೇಳಿ ಕೊಲೆಯಾದಂಥ ಕೃತಿಕಾ ರೆಡ್ಡಿ ಅವರ ತಂದೆ ಮುನಿರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸ್ಟಾರ್ಟಿಂಗ್ ಇಂದ ಇಲ್ಲಿವರೆಗೂ ಏನಾಗಿದೆ ಅಂದರೆ, ಹೋದ ವರ್ಷ 26 ಮೇ ತಿಂಗಳಲ್ಲಿ ಮದುವೆ ಆಗಿತ್ತು. ಇದು ಅರೇಂಜ್ ಮ್ಯಾರೇಜ್ ಮಾಡಿದ್ದು. ನಮ್ಮ ಹುಡುಗಿನೂ ಡರ್ಮೆಟಾಲಜಿ ಸ್ಪೆಷಲಿಸ್ಟು, MBBS, MD, PNB, FRGHS 4 ಡಿಗ್ರಿ ಕಂಪ್ಲೀಟ್ ಮಾಡಿದ್ದು. ಆ ಹುಡುಗನು ಡಾಕ್ಟ್ರೇ ನೋಡಿ ಮಾಡೋಣ ಅಂತ ಅರೇಂಜ್ ಮ್ಯಾರೇಜ್ ಮಾಡಿದ್ವಿ. ಹುಡುಗಂದು ಬಂದು ಊರು ಬಂಜೂರು. ತಾಯಿ ತಂದೆ ಹೆಸರು ಬಂದು ಶ್ರೀನಿವಾಸ ರೆಡ್ಡಿ ಅಂತ, ತಾಯಿ ಪ್ರಮೀಳಾ ಅಂತವರು. ಸೊ ಪರಸ್ಪರವಾಗಿ ಮಾತಾಡಿ ನಾವು ಮದುವೆ ಮಾಡಿದ್ವಿ. ಅದ ನಂತರ ಆಮೇಲೆ ಸ್ವಲ್ಪ ಹುಡುಗ ಫಸ್ಟು ಇದ್ದಾಗ ಆಮೇಲೆ ಆ ಹುಡುಗಿ ಹತ್ರ ಸ್ವಲ್ಪ ಏನಂದರೆ ಏನೇ ಒಂದು ಕೇಳಲಿ, ಏನೇ ಒಂದು ಶಾಪಿಂಗ್ ಹೋಗ್ಬೇಕಾಗಲಿ ಇನ್ನೊಂದಾಗಲಿ ದುಡ್ಡು ಕಾಸು ಏನೂ ಕೊಡ್ತಾ ಇರಲಿಲ್ಲ. ಸೊ ಏನೋ ಈ ಹುಡುಗಿ ಹತ್ರ ಇರೋದೋ ಇಲ್ಲ ನಮ್ಮ ಸಪೋರ್ಟಿಂದ ಏನೋ ಅದರಲ್ಲೇ ಪಾಪ ಅವಳು ಅಡ್ಜಸ್ಟ್ ಮಾಡ್ಕೊಂಡು ಬರ್ತಾಯಿದ್ರು. ನಮಗೆ ಅಷ್ಟೊಂದಾಗಿ ಹೇಳ್ತಾ ಇರಲಿಲ್ಲ. ಹುಡುಗಿ ಪಾಪ ತುಂಬ ಒಳ್ಳೆ ಹುಡುಗಿ. ಏನೋ ತಂದೆ ತಾಯಿಗೆ ಇವೆಲ್ಲ ಯಾಕಿನ್ನೂ ಹೊಸದಲ್ವಾ ಮದುವೆ, ಏನೋ ಸಣ್ಣ ಪುಟ್ಟ ಪ್ರಾಬ್ಲಮ್ ಬರ್ಬೋದು, ಬಂದರೂ ನಾವೇ ನಿವಾರಿಸ್ಕೊಂಡು ಹೋಗೋಣ ಅನ್ನೋ ಕಾರಣಕ್ಕೆ ಪಾಪ ನಮಗೇನು ಹೇಳ್ತಾ ಇರಲಿಲ್ಲ ಹುಡುಗಿ. ಸರ್, ಇದು ನಿಮಗೆ IV ಕೊಡೋದು ಗೊತ್ತಾಗಿತ್ತು? ಎಷ್ಟು ದಿವಸದಿಂದ ನಿಮ್ಮ ಮನೆ ಕರ್ಕೊಂಡು ಬಂದಿತ್ತು? ಇದು ಏನಾಗಿತ್ತಂದರೆ, ಸಿಂಪಲ್ಲಾಗಿ ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ಮು ಅಂತ ಹೇಳ್ತಾರೆ. ಯಾರಿಗೇ ಆಗಲಿ ಅಜೀರ್ಣ ಆಗುತ್ತೆ, ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ ಸರ್ವಸಾಮಾನ್ಯವಾದ ಒಂದು ಅದು ಕಾಯಿಲೆ ಅಂತಲೂ ಹೇಳೋಕ್ಕಾಗಲ್ಲ ಅಲ್ವಾ. ಡೈಲಿ ನಿತ್ಯ ಎಲ್ರಿಗೂ ಬರೋದು. ಅದಕ್ಕೆ ಒಂದು ಟ್ಯಾಬ್ಲೆಟ್ ತೊಗೊಂಡ್ರೆ ಸಾಕು ಅನಿಸ್ತದೆ. ಈ ಹುಡುಗ ಗ್ಯಾಸ್ಟ್ರೋ ಎಂಟ್ರಾಲಜಿಯಲ್ಲಿ ಫೆಲೋಶಿಪ್ ಮಾಡ್ತಾ ಇದ್ದ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ. ಹಾಗಾಗಿ ಇವನು ಎಲ್ಲ ನನಗೆ ಗೊತ್ತು, ನನ್ನ ಪ್ರೊಫೆಸರ್ಸ್ ಇದ್ದಾರೆ, ಅವರು ಇದ್ದಾರೆ, ನಿಮ್ಮ ಪ್ರಾಬ್ಲಮ್ ಎಲ್ಲ ನಾನು ಸಾಲ್ವ್ ಮಾಡ್ತೀನಿ ಅಂತ ಹೇಳೋದು. ನಾನು ಹೇಳಿದೆ, ಒಳ್ಳೆ ಡಾಕ್ಟ್ರ್ ಹತ್ರ ಹೋಗಿ ಹಾಸ್ಪಿಟ್ಲಲ್ಲಿ ಚೆಕಪ್ ಮಾಡಿಸ್ಬಿಟ್ಟು ಎಲ್ಲ ಮಾಡೋಣ ಮಾತಾಡಿ ಏನಿದೆ. ಇಲ್ಲ ನಮ್ಮ ಗಂಡನೇ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಅಲ್ವಾ, ಸೊ ಇನ್ನು ಅವ್ರಿಗೆ ಗೊತ್ತಿಲ್ಲದಿರೋದು ಬೇರೆ ಹಾಸ್ಪಿಟ್ಲ್ಗೆ ಹೋದ್ರೆ ಏನು ಗೊತ್ತಿರುತ್ತೆ ಅಂತೇಳಿ ಆ ಥರ ಹಾಕಿ ಮಾಡಿದ್ದಾರೆ. ಆಮೇಲೆ ಅವು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.